ಶಿಕ್ಷೆ ಅನುಭವಿಸಿದ ಬಳಿಕವೂ ದಂಡದ ಹಣವನ್ನು ಪಾವತಿ ಮಾಡಲಾಗದೆ ಬಿಜಾಪುರ ಜೈಲಿನಲ್ಲೇ ವ್ಯಕ್ತಿಯೊಬ್ಬ ಬಂಧಿಯಾಗಿದ್ದನು. ಆತನ ಬಿಡುಗಡೆಗಾಗಿ ಜೈಲು ಅಧೀಕ್ಷಕ ಕೊಟ್ರೇಶ್ ಅವರಿಗೆ ದಂಡದ ಹಣವನ್ನು ನೀಡುವ ಮೂಲಕ ಮದ್ದೂರು ಧ್ವನಿ ಸಂಸ್ಥೆ ಅಧ್ಯಕ್ಷೆ ಹಾಗೂ ಮಹಿಳಾ ಹೋರಾಟಗಾರ್ತಿ ರಜಿನಿ ರಾಜ್ ಅವರು ಮಾನವೀಯ ಕೆಲಸ ಮಾಡಿದ್ದಾರೆ. ಬಿಜಾಪುರ ಜೈಲಿಗೆ 2025 ನವೆಂಬರ್ 18ರಂದು ಮಂಗಳವಾರ ಖುದ್ದು ಭೇಟಿ ನೀಡಿದ ರಜಿನಿ ರಾಜ್ ಅವರು ಅಧಿಕಾರಿಗಳ ಸಮ್ಮುಖದಲ್ಲಿ ದಂಡದ ಹಣವನ್ನು 35,000 ನೀಡಿದ್ದಾರೆ. ಕಾನೂನಾತ್ಮಕ ಪ್ರಕ್ರಿಯೆ ಬಳಿಕ ಕೈದಿ ಬಿಡುಗಡೆಗೆ ವಿನಂತಿಸಿದ್ದಾರೆ. ತರುವಾಯ ಬಿಜಾಪುರದ ಜಿಲ್ಲಾ ನ್ಯಾಯಾಧೀಶರಾದ ಅರವಿಂದ್, ಅಡಿಷನಲ್ ಎಸ್ಪಿ ರಮಣಗೌಡ, ವಕೀಲರ ಸಂಘದ ಅಧ್ಯಕ್ಷ ಬಿರಾದಾರ್, ಜಿಲ್ಲಾ ಜೈಲು ಅಧೀಕ್ಷಕ ಕೊಟ್ರೇಶ್ ಅವರ ಸಮ್ಮುಖದಲ್ಲಿ ಆರೋಪಿಯನ್ನ ಬಂಧನ ಮುಕ್ತಗೊಳಿಸಲಾಯಿತು. ಆತ ಶಿಕ್ಷೆ ಅನುಭವಿಸಿದ ಬಳಿಕವೂ ಆತನ ಕುಟುಂಬದವರು ಯಾರೂ ಕೂಡ ಮುಂದೆ ಬಂದಿರಲಿಲ್ಲ. ಹೀಗಾಗಿ ಈ ವಿಚಾರ ತಿಳಿದ ರಜಿನಿ ರಾಜ್ ಅವರು ತಮ್ಮ ಧ್ವನಿ ಸಂಸ್ಥೆ ಹಾಗೂ ಸಮಾಜ ಸೇವಕರ ಸಹಕಾರದಲ್ಲಿ ಹಣ ಸಂಗ್ರಹಿಸಿ ಆತನ ಬಿಡುಗಡೆ ಮಾಡಿಸಿ ಮಾನವೀಯತೆ ಮೆರೆದಿದ್ದಾರೆ. ರಾಜ್ಯದ ಹಲವು ಕಾರಾಗೃಹಗಳಲ್ಲಿ ಶಿಕ್ಷೆ ಮುಗಿದಿದ್ದರೂ ದಂಡದ ಹಣ ಕೊಡದೆ ಸಾಕಷ್ಟು ಕೈದಿಗಳು ಜೈಲಿನಲ್ಲಿ ಕಾಲ ದೂಡುತ್ತಿರುವ ನಿದರ್ಶನಗಳಿವೆ. ಹೀಗಿರುವಾಗ ಓರ್ವ ಕೈದಿಯನ್ನ ಜೈಲಿನಿಂದ ಕರೆತರುವ ಮೂಲಕ ರಜಿನಿ ರಾಜ್ ಅವರು ತಾನು ಮಾಡಿರುವ ಈ ಕೆಲಸದ ಬಗ್ಗೆ ನಾಗರಿಕ ಸಮಾಜದ ಮುಂದೆ ವಿಶ್ಲೇಷಣೆಗೆ ಬಿಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಮಹಿಳಾ ಹೋರಾಟಗಾರ್ತಿ ರಜಿನಿ ರಾಜ್ ಸೇರಿದಂತೆ ಅಧಿಕಾರ ವರ್ಗದವರು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದ್ದಾರೆ. ಬಂದಾಗ ಅಥವಾ ದಿನಾಲೂ ನಮ್ಮ ಜೈಲ್ ವಿಸಿಟಿಂಗ್ ಲಾಯರ್ಸ್ ಅಂತ ಇರ್ತಾರೆ, ಅವರು ಬರ್ತಾರೆ, ಅವ್ರ ಮುಖಾಂತರ ಕೂಡ ಒಂದು ಪತ್ರ ಕೊಡ್ತಾರೆ. ಆ ವ್ಯವಸ್ಥೆ ಕೂಡ ನಾವು ಮಾಡಿಕೊಡ್ತೀವಿ. ಅದರ ಮುಂದುವರೆದ ಭಾಗವಾಗಿ ಯಾವ ಕೈದಿಗೆ ದಂಡ ಮೊತ್ತ ಕಟ್ಟಲು ಆಗುವುದಿಲ್ಲ, ಅವರಿಗೆ ದಂಡವನ್ನು ಕಟ್ಟಲು NGOs ಅವರೆಲ್ಲ ಕಟ್ಟಬಹುದಾಗಿದೆ ಅವರ ಇಚ್ಛೆ ಪೂರ್ವ. ಹಾಗಾಗಿ ಒಂದು ಕೇಸಿನಲ್ಲಿ ಇವತ್ತು ರಜನಿ ರಾಜ್ ಅವರು ಆ ದಂಡ ಮೊತ್ತವನ್ನು ಕಟ್ಟಲು ಇಲ್ಲಿ ಬಂದಿದ್ದಾರೆ. ಹೀಗೆ ಹಲವಾರು ಜನ ತಮ್ಮ ಜೊತೆಗೆ ಆಪತ್ಕಾಲದಲ್ಲಿ ನಿಲ್ಲಲು ಸಜ್ಜರಾಗಿದ್ದಾರೆ. ಕಾನೂನು ವ್ಯವಸ್ಥೆ ಸಹ ಇದೆ, ಆರ್ಥಿಕ ನೆರವು ವ್ಯವಸ್ಥೆ ಕೂಡ NGOsಗಳು ಮುಂದೆ ಬರ್ತಾ ಇದ್ದಾರೆ. ತಾವು ಎಲ್ಲ ಹಕ್ಕುಗಳನ್ನು ಬೇಕಾದಾಗ ನಮಗೆ ಹೇಳಿ ಹೊರಹೋಗಿ ಸನ್ನಡತೆಯಿಂದ ನಡೆದು ಸಮಾಜದಲ್ಲಿ ಸಹಬಾಳ್ವೆಯಿಂದ ಇರಬೇಕು, ಬದಲಾವಣೆ ಆಗಬೇಕು, ಸಮಾಜಕ್ಕೆ ಒಳ್ಳೆಯದನ್ನು ಮಾಡಬೇಕಂತ ಹೇಳಿ ನಾನು ಎರಡು ಮಾತನ್ನು ವೇದಿಕೆ ಮೇಲೆ ಕುಳಿತಂತಹ ಎಲ್ಲ ಗಣ್ಯರಿಗೂ, ನಮ್ಮ ಎಲ್ಲ ಅಧಿಕಾರಿ ಸಿಬ್ಬಂದಿ ವರ್ಗದವರಿಗೂ ಹಾಗೂ ನನ್ನ ಬಂಧು ಮಿತ್ರರಿಗೂ ಎಲ್ಲರಿಗೂ ಮುಂಜಾನೆ ಶುಭಾಶಯಗಳು. ಇವತ್ತಿನ ದಿನ ಒಂದು ಕಾರ್ಯಕ್ರಮ, ಇದು ಒಂದು ಮಾನವೀಯತೆಯ ಕಾರ್ಯಕ್ರಮ. ಈಗ ಇದು ಬಂದು ಇಲ್ಲಿ ತಂದಾಗ ಬಿಡುಗಡೆ ಹೋಗ್ಬೇಕಂತಲೇ ಇಡೀ ಸಿಸ್ಟಮ್ ಬಯಸ್ತಾ ಇರುತ್ತೆ. ಕೋರ್ಟ್ ಆಗಿರ್ಬೋದು, ನಾವಾಗಿರ್ಬೋದು, ಎಲ್ಲ ನೀವು ಒಳ್ಳೆಯವಾಗಿ ಹೋಗ್ಬೇಕಂತ ಇರುತ್ತೆ. ಸೊ ಈಗ ನೀವು ಸ್ವಂತ ದುಡಿಮೆ ಇದ್ದರೆ ನೀವು ಕಟ್ಟಬೇಕಿತ್ತು ದಂಡ, ಅದಾಗಲಿಲ್ಲ. ಕಡೆಗೆ ಫ್ಯಾಮಿಲಿಯಿಂದನೂ ಆಗಲಿಲ್ಲ ಅಂದರೆ ಕಡೆಗೂ ಯಾರಾದರೂ ಕೈ ಹಿಡಿತಾರೆ ಅನ್ನೋದಕ್ಕೆ ಇದೇ ಕಾರಣ. ಆ ರೀತಿ ಲಯನ್ಸ್ ಧ್ವನಿ ಕ್ಲಬ್ನವರು ಇವತ್ತು ನಮ್ಮ ಒಬ್ಬ ಬಂಧು ಮಿತ್ರರಿಗೆ ಸಹಾಯ ಮಾಡಿ ಅವರು ಒಂದು ಹೊರಗೆ ಹೋಗಿ ಒಳ್ಳೆ ಬದುಕನ್ನು ಕಟ್ಕೊಳ್ಳಿಕ್ಕೆ ಸಹಾಯ ಮಾಡಿದ್ದಾರೆ. ಅದಕ್ಕೆ ಅವರಿಗೆ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ. ಅದೇ ರೀತಿ ಬಿರಾದರ್ ಸರ್ ಮಾತು ಹೇಳಿದ್ರು, ಇದು ದುರುಪಯೋಗನೂ ಆಗಬಾರ್ದು ಅಂತೇಳಿ. ಈಗ ನೀವು ಒಳಗಿರ್ತೀರಿ, ನಿಮ್ಮ ಹತ್ರ ಕೈ ಕಟ್ಕೊಂಡಿದ್ದಾರೆ, ನಿಮ್ಮ ಹತ್ರ ದುಡ್ಡಿಲ್ಲ ಅಥವಾ ತುಂಬ ಕನ್ಸ್ಟೆನ್ಸ್ ಇದೆ. ಬಟ್ ಇದನ್ನು ಹೋಗಿ ಹೊರಗಡೆ ಹೋಗಿ ನೀವು ತೀರಿಸ್ಬೇಕಂತ ಯಾಕೆ ವಾಪಸ್ ಅವ್ರಿಗೆ ಕೊಡ್ಬೇಕಾ? ಇಲ್ಲ, ಅವ್ರ ಹತ್ರ ಸಹಾಯ ಮಾಡೋ ಕೈ ಇದೆ, ಬಟ್ ನೀವು ಮತ್ತೊಬ್ಬರಿಗೆ ಸಹಾಯ ಮಾಡಿ. ಇದೊಂಥರ ಚೈನ್ ಆಗಬೇಕು. ಈಗ ಇನ್ನೊಂದು ಮಾತು ಹೇಳಬಯಸ್ತೇನೆ, ನಾಳೆ ಇನ್ನೊಬ್ರು ಬರ್ತಾ ಇದ್ದಾರೆ ಸರ್, ಇಲ್ಲಿ ಗೋಪಿ ಅಂತ ಒಂದು ಮೆಡಿಕಲ್ ಕ್ಯಾಂಪ್ ಮಾಡ್ತಾರೆ ಫ್ರೀಯಾಗಿ. ಇದರಲ್ಲಿ ಒಂದು ಸ್ಮಾಲ್ ಅಮೌಂಟ್ನ ಅವರು ಕೊಟ್ಟಿದ್ದಾರೆ ಇವ್ರಿಗೆ. ಅವರು ನಾಳೆ ಮೆಡಿಕಲ್ ಕ್ಯಾಂಪ್ ಮಾಡ್ತಾ ಇದ್ದಾರೆ. ಒಂದು ಆಶ್ಚರ್ಯ ವಿಷಯ, ಸದ್ಯಕ್ಕೆ ಅವರು ಆಲ್ಮೋಸ್ಟ್ ಎಲ್ಲ ಕರ್ನಾಟಕದಲ್ಲಿ ಪ್ರಿಸನ್ಸ್ ಅಲ್ಲಿ ಈ ತರ ಒಂದಷ್ಟು ಮೆಡಿಕಲ್ ಕ್ಯಾಂಪ್ಸ್ ಮಾಡೋದು, ತುಂಬಾ ಒಂದಷ್ಟು ವರ್ಕ್ಸ್ ಮಾಡ್ತಾ ಇದ್ದಾರೆ. ಅವರು ಒಂದು ಎಕ್ಸ್ ಬಿಸ್ನೆಸ್ ಬೆಂಗಳೂರಲ್ಲಿ ಜೀವಾವಧಿ ಶಿಕ್ಷೆ ಕರೆದು ಈಗ ಒಂದು NGO ನಡೆಸಿ ಎಲ್ಲರೂ ಹೆಲ್ಪ್ ಮಾಡ್ತಾ ಇದ್ದಾರೆ. ಅಂದ್ರೆ ಇದೊಂಥರ ಎಲ್ಲರೂ ನಾಳೆ ಒಂದು ಭೇಟಿ ಆಗ್ತಾರೆ ನೀವು. ಸೊ ಇದನ್ನೊಂಥರ ಪ್ರೇರಣೆ ಆಗಿ ತಗೋಬೇಕು. ನಮ್ಗೆ ಏನ್ ಮಾಡಿದೆ ಸಿಸ್ಟಮ್, ನಾವೆಷ್ಟು ವಾಪಸ್ ಕೊಡ್ತಾ ಇದೀವಿ ಅನ್ನೋದನ್ನ. ಆ ಟೈಮಲ್ಲಿ ಅವ್ರು ತುಂಬಾ ಹೋಗಿ ಹೇಳ್ಕೊತಾರೆ, ನಾನು ಜೈಲಲ್ಲಿದ್ದಾಗ ನಾನು ಮದುವೆ ಆಯ್ತು, ನನ್ನ ಲೈಫ್ ಸೆಟ್ ಆಯ್ತು, ಆಮೇಲೆ ನಾನು ಹೊರಗಡೆ ಬಂದಿದೆ, ಅದಾದ್ಮೇಲೆ ತುಂಬಾ ಹೆಲ್ಪ್ ಮಾಡ್ತಿದ್ರು. ಅದರಿಂದ ನಾವು ಬದುಕು ಕಟ್ಕೊಂಡ ಬೇರೆದವ್ರ ಬದುಕು ಕಟ್ಟಕ್ಕೆ ಹೆಲ್ಪ್ ಮಾಡ್ತಿದ್ರು. ಅದೇ ರೀತಿ ಇಲ್ಲಿ ಯಾರ್ಯಾರು ಒಂದು ಸಹಾಯ ಪಡ್ಕೊಂಡಾಗ್ಲಿ ಇಲ್ಲಿ ಹೋಗಿರ್ತೀರಿ, ಇದನ್ನ ನೆನೆಸ್ಕೊಂಡು ಮತ್ತೆ ಬೇರೆದವ್ರಿಗೆ ಸಹಾಯ ಮಾಡ್ತಾ ಈ ಚೈನ್ ಮುಂದುವರಿಸ್ಬೇಕು. ಆ ರೀತಿ ಒಂದು ಒಳ್ಳೆತನ ಎಲ್ಲ ಕಡೆ ಬೆಳಿಬೇಕು ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ಈ ಸಭೆಗೆ ಹೋಗ್ಬಿಟ್ಟು ಬಂದಂತಹ ಎಲ್ಲ ಗಣ್ಯರಿಗೂ, ಈ ರೀತಿ ಒಂದು ಕೆಲಸಕ್ಕೆ ಸಹಾಯ ಮಾಡಿದಂತಹ ಕ್ಲಬ್ನವ್ರಿಗೂ ಎಲ್ಲರಿಗೂ ನಮ್ಮಗಳನ್ನು ಹೇಳ್ತಾ ನಾನೊಂದೆರಡು ಮಾತುಗಳು ಮುಗಿಸ್ತೇನೆ. ಧನ್ಯವಾದಗಳು.
ಅಕಸ್ಮಾತ್ ಏನೋ ಆಕಸ್ಮಿಕವಾಗಿ ನಡೆಯುವಂತ ಘಟನೆಗಳೇ ಬೇರೆ. ಆದ್ರೆ ಯಾವುದೇ ಒಂದು ಅಪರಾಧ ಆಗ್ಬೇಕಾತಂದ್ರ ಅಥವಾ ಘಟನೆ ಆಗ್ಬೇಕಾತಂದ್ರ ಜಗಳ ಆಗ್ಬೇಕಾತಂದ್ರ ಎಲ್ಲಾ ರೀತಿ ಗೊತ್ತಾ ಇರ್ತದ. ಮುಂದೆ ಹಿಂಗಾಗ್ತದ ಇದಾಗ್ತದ ಅದಾಗ್ತದ ಎಲ್ಲ ಗೊತ್ತಿರ್ತದ. ಗೊತ್ತಿದ್ದು ನಾವು ಮಾಡ್ತೀವಿ ಅಂತಂದ್ರೆ ನಮ್ಗಿಂತ ದಾಟ್ರೆ ಯಾರು ಉಳಿದಿಲ್ಲ. ಅದಕ್ಕೆ ಇಲ್ಲಿಗೆ ಬಂದ್ಮೇಲೆ ನೀವು ಒಳಗೆ ಬಂದ್ಮೇಲೆ ದಿನಪ್ರತಿ ಕೊಳೆಯೋದು ಇದು ಮನಸ್ಸಿನಾಗ ಅದೇ ವಿಚಾರಗಳು ಇದಾಗಿ ಮತ್ತಷ್ಟು ಏನಾಗುತ್ತ ಮನುಷ್ಯ ಡಿಪ್ರೆಷನ್ ಹೋಗ್ತಾರ. ಆ 108 ವಿಚಾರಗಳು ಬರ್ತಾವ. ಸಾಕಷ್ಟು ಜನ ಜೀವನದಲ್ಲಿ ಜಿಗುಪ್ಸೆ ಕೊಡ್ತಾರ. ಇದೆಲ್ಲ ಯಾಕಾಗ್ತದ? ದ್ವೇಷ ಸಾಧನೆ. ದ್ವೇಷದಿಂದ ಏನೂ ಸಾಧನೆ ಮಾಡಕ್ ಆಗುದಿಲ್ಲ. ಅದಕ್ಕೆ ಎಲ್ಲರ ಪರವಾಗಿ ನಾವು ವಿವೇಕ ಮೇಲಿದ್ದಂತ ಎಲ್ಲರ ಪರವಾಗಿ ಅವರು ಮೇಡಮ್ ಅವರು ಮತ್ತು ಅವರ ಸಹೋದರಿಗಳು ಲೈನ್ಸ್ ಕ್ಲಬ್ ವತಿಯಿಂದ ಅಲ್ಲಿ ಮಂಡ್ಯದಿಂದ ಬಂದಿದ್ದಾರೆ. ಅವ್ರು ಇಲ್ಲಿ ತನಕ ಬಂದು ತಮ್ಗೆ ಹೆಲ್ಪ್ ಮಾಡ್ಬೇಕಂತ ವಿಚಾರಕ್ಕೆ ಬಂದಿದ್ದಾರೆ. ಅವರು ಒಂದು ಹೃದಯ ವಿಷಯಕ್ಕೆ ನಾವು ಧನ್ಯವಾದ ಹೇಳೋಣ. ಆದ್ರೆ ಒಂದು ವಿಷಯ, ನೀವು ಚೆನ್ನಾಗಿರಿ. ನಾವು ಮನುಷ್ಯರೇ ಹುಟ್ಟಿದೀವಿ. ಮನುಷ್ಯರನ್ನ ಬರೋದು ಅಪ್ಪ ಬಹಳಷ್ಟು ಇದನ್ನ ಜನ್ಮಾಂತರಗಳನ್ನು ಪಡೆದಂತ ಮನುಷ್ಯ ಜನ್ಮ ಬರ್ತದೆ. ಆ ಮನುಷ್ಯ ಜನ್ಮ ಬಂದಾಗ ನಾವು ಈಗ ಒಂದು ಹಾಡ ಕೇಳಿದ್ರಿ, ಒಳಿತು ಮಾಡೋ ಮನುಷ್ಯ ನೀನಿರೋದು 3 ದಿವಸ ಅಂತೇಳಿ ಹಾಡ ಕೇಳಿದ್ರಿ. ಅದು ಎಲ್ಲರ ಜೀವನಕ್ಕೂ ಅನ್ವಯ ಆಗುತ್ತೆ. ಅದ್ರ ಸಲುವಾಗಿ ಎಲ್ಲರೂ ಒಳ್ಳೇದನ್ನ ಮಾಡಿ ನೀವು ಒಳ್ಳೆ ಮನುಷ್ಯರಾಗಿ ಮುಂದೆ ಅಕಸ್ಮಾತ್ ನೀವು ಹೊರಗೆ ಬಂದ್ರೆ ಆ ದ್ವೇಷ ಸಾಧನೆಯಿಂದ ಏನೂ ಆಗುದಿಲ್ಲ. ಅದು ದ್ವೇಷವನ್ನು ಇಲ್ಲೇ ಮರಿಬೇಕು. ಮುಂದಿನ ಜೀವನ ನಿಮ್ಗೆ ಒಳ್ಳೇದಾಗಲಿ. ನಿಮ್ಗೆ ಎಲ್ರಿಗೂ ಭಗವಂತ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಹಾರೈಸಿ ನಮಸ್ಕಾರ. ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವುದು ಬರೀ ಪೊಲೀಸರ ಜವಾಬ್ದಾರಿ ಅಲ್ಲ. ಸವಿಸ್ತಾರವಾಗಿ ಹೇಳಿದರು. ಏನೋ ಒಂದು ಘಟನೆಗಳ ಆಗಿರ್ತಾವೆ. ಅವರು ತಮಗ ಗೊತ್ತಿಲ್ಲಾರ್ದನೂ ಆಗಿರ್ತಾವ. ಒಂದಿಷ್ಟು ನಮ್ಮಗೂಡವ್ರು ಹೇಳಿದರು, ಉದ್ದೇಶಪೂರ್ವಕವಾಗಿ ವೈಷಮ್ಯಗಳನ್ನು ನೋಡ್ಕೊಂಡ್ಬಂದು ಹಾಗೂ ಆಗಿರ್ತಾವ. ಇಲ್ಲಿ ಘಟನೆ ಆದಮೇಲೆ ನೀವು ಇಲ್ಲಿ ಶಿಕ್ಷೆಗೆ ಒಳಪಟ್ಟ ಮೇಲೆ ನೀವು ಇಲ್ಲಿ ಒಂದು ಮನವನ್ನು ಪರಿವರ್ತನೆ ಮಾಡ್ಕೋಬೇಕು. ಲಾಸ್ಟ್ ಟೈಮ್ 6 ತಿಂಗಳಿಂದ ಮೇಡಮ್ ಅವರು ಬಂದು ಹೇಳಿದರು, ನಾವು ಬಂದು ಪುಸ್ತಕವನ್ನು ಮೇಡಮ್ ಅವರು ಕೊಟ್ಟದ್ದು ಓದಲಿಕ್ಕೆ ಕೊಟ್ಟಿವಿ. ನಮಗೆ ಹೇಗೆ ಮನ ಪರಿವರ್ತನೆ ಮಾಡಬೇಕಂದ್ರೆ, ಯಾವುದೇ ವ್ಯಕ್ತಿಯನ್ನು ವೈಷಮ್ಯದಿಂದ ನೀವು ಅವರು ಇವತ್ತು ತಮ್ಮ ಕೈಯಲ್ಲಿ ಇದ್ದ ಐತರ ಸಾಮಾನುಗಳು ತಗೊಂಡು ಅದರಿಂದ ಹೊಡಿಬಡಿಯಿಂದ ಇದರಿಂದ ನಿಮ್ಮದು ಸಾಧನೆ ಆಗುವುದಿಲ್ಲ. ಅವರು ನಮ್ಮಗೂಡವ್ರು ಹೇಳಿದ ಪ್ರಕಾರ ಆ ವ್ಯಕ್ತಿಯನ್ನು ಕುಂದುಗೊಳಿಸ್ಬೇಕಂದ್ರೆ ನೀವು ದೊಡ್ಡವರಾಗಬೇಕು. ಇಲ್ಲಿದ ಮನ ಪರಿವರ್ತನೆ ಮಾಡ್ಕೊಂಡ್ರೆ ನೀವು ಅವ್ರ ಮುಂದೆ ದೊಡ್ಡವರಾಗಿ, ಅವ್ರ ಮುಂದೆ ನೀವು ಒಳ್ಳೆಯ ಒಂದು ಸಂಸ್ಕಾರಿತರಾಗಿ, ಒಳ್ಳೆಯ ಒಂದು ಸಮಾಜದ ಗಣ್ಯ ವ್ಯಕ್ತಿಗಳಾಗಿ ನೀವು ಅಡ್ಡಾಡಿದರೆ ಅವರು ಅದರಿಂದ ಎಷ್ಟು ನೊಂದುಕೊಳ್ತಾರಲ್ಲ ಅದರಂತ ಇದು ನೀವು ಅವರಿಗೆ ಕೊಡುವಂಥ ಶಿಕ್ಷೆ. ಯಾಕಂದರೆ ಈಗ ಹಿರಿಯರು ಒಂದು ಶಾಸ್ತ್ರ ಮಾಡ್ತಾರೆ, ಕೈಲಿ ಹೋಗೋದು ಹುಡುಗಲ್ಲೇ ಮಾಡಿದ್ರು, ಆಗಬಾರ್ದು. ಯಾವಾಗಾದರೂ ಅದು ಆಗಬಾರ್ದು. ನಮ್ಮಲ್ಲಿ ಯಾವ ಮಾರಕಾಸ್ತ್ರಗಳನ್ನು ಕೈಯಲ್ಲಿ ಹಿಡ್ಕೊಂಡು ಆ ವಯಸ್ಸನ್ನು 5 ನಿಮಿಷ ಇರ್ತದೆ ಸ್ಕೆನಿಕ್. ಅದು ಆ ಸಿಟ್ಟು ಏನಿರ್ತದಲ್ಲ ನಿಮ್ಮದು, ಆ ಸಿಟ್ಟನ್ನು ನಿಮ್ಮ ಕೈಯಲ್ಲಿದ್ದ ಮಾರಕத்தை ತೊಗೊಂಡು ಹೊಡೆದ್ರೆ ಅಂದ್ರೆ ಮುಂದೆ ಇಂಥ ಕಾನೂನಿಗೆ ಶಿಕ್ಷೆ ಒಳಪಡಬೇಕಾಗ್ತದೆ, ಅಪರಾಧ ಆಗ್ತದೆ. ಅದಕ್ಕೆ ಅಪರಾಧ ಸ್ವಲ್ಪ ಮಾಡಿ ಒಳಗೆ ನೀವು ಇಲ್ಲಿ ಬಂದು ಹೋದ್ಮೇಲೆ ಭಾಳ ಮನೆ ಪರಿವರ್ತನೆ ಮಾಡ್ಕೊಂಡು ದೊಡ್ಡ ವ್ಯಕ್ತಿಗಳಾಗಬೇಕು. ನಾವು ಲಾಸ್ಟ್ ಟೈಮ್ ಬಂದಾಗ ಹೇಳಿದ್ದು, ಎಷ್ಟೋ ಹೆಣ್ಮಕ್ಳು ಶಿಕ್ಷೆಗೆ ಒಳಪಟ್ಟಾರ. ಪಾಪ ಈ ತಾಯಿ ಯಾಕೋ ನಮ್ದು ಕಣ್ಣ ನೀರು ತೆಗೆದು ನೋಡಿದೆ. ತಾಯಿ ಆ ಕೇಸಿನಲ್ಲಿ ಶಿಕ್ಷೆ ಆಗಿದ್ದು ಗೊತ್ತಿಲ್ಲ ಅಂತ ತಾಯಿ. ಅದಕ್ಕೆ ಇವೆಲ್ಲ ಇಲ್ಲಿ ನೀವು ಒಬ್ಬ ಗಣ್ಯ ವ್ಯಕ್ತಿ ಇಲ್ಲಿಂದ ಹೋದ್ಮೇಲೆ ಈಗ ರಜನಿ ಮೇಡಮ್ ಅವರಿಗೆ ಮತ್ತೊಮ್ಮೆ ಒಂದು ಚಪ್ಪಾಳೆಯೊಂದಿಗೆ ಅಭಿನಂದನೆ ಕೊಡೋದು. ಯಾಕಂದ್ರೆ ನಾವು ಒಂದು ಮಾತು ಹೇಳ್ಬೇಕಂದ್ರೆ, ನಾವು 10 ಮಕ್ಕಳ ಕೈ ರೊಕ್ಕ ಕೊಡ್ಬೇಕಂದ್ರೆ ಪಾತ್ರ ಆಸಕ್ತಿ, ದುಡ್ಡು ಕೊಡಬೇಕು. ಒಂದು ಲಯನ್ಸ್ ಕ್ಲಬ್ನಿಂದ ಸಹಾಯ ಮಾಡ್ಬೇಕು, ಸಾರ್ವಜನಿಕರಿಗೆ ಕೆಲಸ ಮಾಡ್ಬೇಕಂದ್ರೆ ಅದು ಕ್ಲಬ್ನ ವತಿಯಿಂದ ಸಹಾಯ ಸಹಕಾರ ಮಾಡ್ಬೇಕಂತ ಅವರಲ್ಲಿ ಮನದಲ್ಲಿ ಬರಬೇಕು. ಸ್ವತಃ ಅವರೇ ಜೈಲರ್ ಸಾಹೇಬರು ಅದನ್ನ ಮುಂದಿಟ್ಟಾಗ ಅವರಿಗೆ ಹಣವನ್ನು ಕಟ್ಟಿದ್ರೆ ಅವರು ಹೊರಗಡೆ ಹೋಗ್ತಾರಂತ ಹೇಳಿದಾಗ ಮೇಡಮ್ ಅವ್ರು ಒಂದ ಮಾತಿಗೆ ಹೂ ಅಂದರು. ನಾವು ಅವತ್ತು ಬಂದಿದ್ದು. ಅದಕ್ಕೆ ಅವರು ಒಂದು ಹೂ ಅಂದಾರ ಅಂತೇಳಿ ತಾವು ಇಲ್ಲಿ ಯಾರು ಅಂದ್ರೆ ಅವರಿಗೆ ಆ ವ್ಯಕ್ತಿಗೆ ಹಿಂದೆ ಯಾರು ಹಣ ಕಟ್ಟಿದ
ಅವ್ರ ಸಂಬಂಧಿಕರಾಗಲಿ ಯಾರೋ ಆಗಲಿ ಅವನಿಗೆ ನಿರಾಶ್ರಿತರ ಅಂದ್ರೆ ನನಗೆ ಹಣ ಕಟ್ಟವ್ರು ಯಾರೂ ಇಲ್ಲ ಅಂತ ಹೇಳಿದಾಗ ಅದನ್ನ ಜೈಲರ್ ಸಾಹೇಬರಾಗಲಿ ಎಲ್ಲರಲ್ಲಿ ಮಾಡಿದ್ರು. ಮತ್ತು ಹಾಗೇನೆ ಕೊಡ್ತಾರ ಅಂತೇಳಿ ಅದನ್ನೂ ಒಂದು ದುರುಪಯೋಗದಲ್ಲಿ ತೆಗೆದುಕೊಳ್ಬಾರ್ದು. ಯಾಕಂದ್ರೆ ನಿಮಗೆ ಶಿಕ್ಷೆ ದಂಡ ಶಿಕ್ಷೆ ಆಗಿರುತ್ತೆ, ಹಣದ ಶಿಕ್ಷೆ ಆಗಿರುತ್ತೆ. ಅದನ್ನು ಕಟ್ಟಿದ್ದ ಹೊರ ಹೊಮ್ಮಿದ ಮೇಲೆ ಮೇಡಮ್ಮರ ವ್ಯಕ್ತಿ ಇಲ್ಲಿ ಬಂದಿದ್ದಾನ ಗೊತ್ತಿಲ್ಲ, ಬಂದಿದ್ದಾನ ಅವನು ಇನ್ನು ಹೋದ್ಮೇಲೆ ಅವ್ರು ಏನ್ ನೀವು ಲಯನ್ಸ್ ಕ್ಲಬ್ ನಿಂದ ನಿನಗೇನು ಕೊಟ್ಟಿದಾರಲ್ಲ ಅದನ್ನು ಒಳ್ಳೆ ತೀರಿಸುವಷ್ಟು ನೀನು ಸ್ವಂತ ಬೆಳವಣಿಗೆಯಲ್ಲಿ ಸಮಾಜದಲ್ಲಿ ಒಂದು ಗೌರವದಲ್ಲಿ ವ್ಯಕ್ತಿಯಾಗಿ ಹೊಂದಬೇಕು. ಆದ್ರಂದ್ರೆ ಈ ಹಣದ ಕೊಟ್ಟವರಿಗೆ ಅವರಿಗೆ ಹೆಸರು ಬರ್ತದ, ನಿನಗೂ ದೊಡ್ಡ ವ್ಯಕ್ತಿ ನಿನಗೂ ಹೆಸರು ಬರ್ತದ. ಈ ಕೈದಿಗಳು ಇಲ್ಲಿ ಏನ ಎಲ್ಲರೂ ಅದಿರಿಲ್ಲ. ಈಗ ಒಂದು ಘಟನೆ ಮಾಡಿ ನೀವು ಹೊರಗೆ ಹೋದ್ರೆ ಹೆಂಗಿರ್ಬೇಕಂದ್ರ ಅದು ಏನೋ ಒಂದು ಜಗಳ ಆಗ್ತಿದ್ರು ಸದಕ ನೀವು ಅದರಲ್ಲಿ ಬಗೆಹರಿಸಲಿಕ್ಕೆ ಭಾಗಿಯಾಗ ಹೊರತು ಅದನ್ನು ಮತ್ತೊಮ್ಮೆ ಮರೊಮ್ಮೆ ಘಟನೆ ಮಾಡಿ ಮತ್ತೆ ಜೈಲಿಗೆ ಬರಲಿಕ್ಕೆ ಪ್ರಯತ್ನ ಮಾಡಬೇಡ್ರಿ. ಎಲ್ಲ ತಾಯಂದಿರು ಹೇಳೋದೇ ನೀವು ಒಂದು ಒಳ್ಳೆ ಸಂಸ್ಕಾರವಂತರಾಗಲಿ, ಸಾರ್ವಜನಿಕರೊಳಗ ಯಾವೇ ಘಟನೆಗಳು ನಡೆದ ಘಟನೆ ಮುಕ್ತ ಆದವು ಅಂದ್ರೆ ಆ ಊರ ಬೆಳೆದೈತಿ, ಊರಿಂದ ಜಿಲ್ಲಾ ಬೆಳೆದೈತಿ, ಒಂದು ರಾಜ್ಯಕ್ಕೆ ಒಂದು ಹೆಸರಾಗತಿ. ಊರಾಗ ಅಪರಾಧ ಮುಕ್ತದ ಅಂತೇಳಿ ಆ ಊರಿನ ಕಾನೂನು ಅರಿವಿನರು ಈಗ ನಾವು ಮಾದಕ ವಸ್ತುಗಳ ಬಗ್ಗೆ ಆಗಲಿ ಒಂದು ಇದರ ಬಗ್ಗೆ ಆಗಲಿ ಪ್ರಾಧಿಕಾರದಿಂದ ಸಾಕಷ್ಟು ಕಾರ್ಯಕ್ರಮಗಳು ಹಳ್ಳಿಯಲ್ಲಿ ಮಾಡ್ತಾ ಇದ್ದೀವಿ. ಆ ಹಳ್ಳಿ ಒಂದು ಸುಧಾರಣೆ ಅಂತ ಮಾಡಿ ಮೊದಲ ಮನೆ ಗೆದ್ದು ಮಾರು ಗೆದ್ದಿ ಅಂತ ಹಿರಿಯರ ಶಾಸ್ತ್ರ ಅದ. ಮೊದಲ ಮನೆಯನ್ನವರು ಗೆದ್ದು ಆಮೇಲೆ ಸಾರ್ವಜನಿಕ ಗೆದ್ರಂದ್ರೆ ನೀವು ಒಳ್ಳೆ ವ್ಯಕ್ತಿಯಾಗಿ ಹೊರಹೊಮ್ತೀರಿ ಅಂತೇಳಿ ಈ ವೇದಿಕೆ ಮುಖಾಂತರ ಹೇಳ್ತೀನಿ. ಅದಕ್ಕೆ ರಜನಿ ಲಯನ್ಸ್ ಕ್ಲಬ್ದವರು ಒಂದು ಎಲ್ಲಿ ನೋಡ್ರಿ ಅದು ಮದ್ದೂರಲ್ಲಿ, ನಮ್ದು ಬಿಜಾಪುರಲ್ಲಿ, ಈ ಬಸವನ ನಾಡಿನಲ್ಲಿ ಬಸವನ ನಾಡಿನ ಹೆಸರು ತಗೊಂಡ್ರವರು. ಒಂದು ಅದಕ್ಕಿಂತ ಬಸವನ ನಾಡು ಮೊದಲ 12ನೇ ಶತಮಾನದಲ್ಲಿ ನಮಗೆ ಒಳ್ಳೆಯ ಒಂದು ನೆಲ ಭೂಮಿ ಇದು. ಅದರ ಆದ್ಮೇಲೆ ಸಿದ್ದೇಶ್ವರ ನಡೆದಾಡೋ ದೇವರಂತ ಇಡೀ ದೇಶಕ್ಕೆ ನಮ್ಮ ಸಿದ್ದೇಶ್ವರ ಅಪ್ಪರು. ಯಾಕಂದ್ರೆ ಸಾಕಷ್ಟು ದೇಶಗಳು ಹಣ ಸಹಾಯ ಮಾಡಕ್ ಬಂದು 1 ರೂಪಾಯಿ ಕಿಸೆ ಇಲ್ಲದ ಯಾವುದೋ ಒಂದು ಹಣಕ್ಕೆ ಆಮಿಷ ಪಟ್ಟದಂತ ನಡೆದಾಡೋ ದೇವರಂತ ಇವತ್ತಿನ ಮಟ್ಟಿಗೆ ಯಾರ ಆದ್ರೂ ಅನಿಸ್ಕೊಂಡಿದ್ರೆ ಅದು ಸಿದ್ದೇಶ್ವರ ಅಪ್ಪರ ಅಂತ ಹೇಳ್ತೀನಿ. ಅದಕ್ಕೆ ಇಂಥ ಜಿಲ್ಲೆಯಲ್ಲಿ ನಾವು ಎಲ್ಲ ನೀವು ಇದು ಮಾಡಿ ಅವ್ರದ್ದು ಅಪ್ಪರದೊಂದು ನಯ ಪೈಸೆ ತಾವು ಇಲ್ಲಿ ಎಲ್ಲ ಕಲಿತಿರಿ ಅಂದ್ರೆ ಅದನ್ನ ತಾವು ಮುಂದೆ ಸಂಸಾರದಲ್ಲಿ ಒಳ್ಳೆತನ ಆಗದೆ ಅಂತ ಹೇಳಿ ವೇದಿಕೆ ಮೇಲೆ ಆಸೀನವ್ರನ್ನ ತಮಗೆಲ್ಲ ನಮಸ್ಕರಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್.